ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ನ ಬಳಸಿ ಲಡ್ಡು ಮಾಡ್ಕೊಳ್ತಾ ಇರುವಂಥದ್ದು. ಚಿಕ್ಕ ಮಕ್ಕಳಿಂದ ಎಲ್ಲರೂ ತಿನ್ನುವಂತಹ ಲಡ್ಡು ಇದು. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ತುಂಬಾ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ನಾನು ಇಲ್ಲಿ ಬಳಸ್ಕೊಳ್ತಾ ಇರುವಂಥದ್ದು ಮಖಾನ, ಬಾದಾಮಿ, ಗೋಡಂಬಿ, ಪಿಸ್ತಾ, ಕಲ್ಸಕ್ಕರೆ, ಎಳ್ಳು, ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಸೋಂಪು, ಏಲಕ್ಕಿ, ಸ್ವಲ್ಪ ಕಾಳುಮೆಣಸು. ಮೊದಲಿಗೆ ಕಡಾಯಿನ ಬಿಸಿಗಿಟ್ಕೊಂಡು ಇಲ್ಲಿ ನಾನು ಮಖಾನನ ಮೀಡಿಯಮ್ ಫ್ಲೇಮ್ನಲ್ಲಿ ಇದು ಪೂರ್ತಿ ಗರ್ಗರಿ ಆಗೋವರೆಗೂ ಹುರ್ಕೊಳ್ಬೇಕು. ಇದೇ ರೀತಿಯಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಕಲರ್ ಬದಲಾಗುವವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಇದು ಆಗಿದೆ. ಇದಾದಮೇಲೆ ನಾನಿಲ್ಲಿ ಗೋಡಂಬಿ, ಬಾದಾಮಿ ಹಾಗೆಯೇ ಪಿಸ್ತಾನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಯಾವುದೆಲ್ಲ ಗಟ್ಟಿ ಇದೆಯೋ ಅದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬಹುದು. ಮಕ್ಕಳು ಡ್ರೈ ಫ್ರೂಟ್ಸ್ನ ತಿನ್ನಲಿಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ಅಂಥವರಿಗೆ ಈ ರೀತಿ ಹುರಿದು ಸಕ್ಕರೆ ಹಾಕ್ಕೊಳ್ಳಿಲ್ಲ ಅಂತ ಹೇಳಿದ್ರು ಆಗುತ್ತೆ. ಸ್ವಲ್ಪ ತುಪ್ಪ ಹಾಕಿ ಇದನ್ನು ಲಡ್ಡು ರೀತಿಯಲ್ಲಿ ಮಾಡಿಕೊಡೋದ್ರಿಂದ ಆರಾಮಾಗಿ ಮಕ್ಕಳು ಡ್ರೈ ಫ್ರೂಟ್ಸ್ನ ತಿನ್ನಬಹುದು. ವಯಸ್ಸಾಗಿರೋರಿಗೂ ಸಹ ಇದನ್ನು ಅಗಿಲಿಕ್ಕಾಗೋದಿಲ್ಲ ಅಂತ ಹೇಳೋರಿಗೆ ಲಡ್ಡು ಮಾಡಿಕೊಡೋದ್ರಿಂದ ಅವರು ಸಹ ಆರಾಮಾಗಿ ತಿನ್ಬೋದು. ಇದಾದಮೇಲೆ ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಹಾಗೆಯೇ ಪಂಪ್ಕಿನ್ ಸೀಡ್ಸ್ ಹಾಗೆಯೇ ಬಿಳಿ ಎಳ್ಳು ಇದಿಷ್ಟು ಒಟ್ಟಿಗೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದರ ಬಣ್ಣ ಬದಲಾಗುವವರೆಗೂ ಈ ರೀತಿಯಾಗಿ ಹುರ್ಕೊಳ್ಬೇಕು. ಇದೆಲ್ಲನೂ ಪುಡಿ ಮಾಡಿಕೊಂಡು ಇದರಿಂದ ನಾವು ಚಾಕ್ಲೇಟ್ಸ್ನ ಸಹ ರೆಡಿ ಮಾಡ್ಕೊಳ್ಬೋದು. ಒಳಗಡೆ ಫಿಲ್ಲಿಂಗ್ ಈ ಡ್ರೈ ಫ್ರೂಟ್ಸ್ನ ಪೌಡರ್ ಹಾಕಿ ಮೇಲ್ಗಡೆ ಕೋಟಿಂಗ್ ನಮಗೆ ವೈಟ್ ಚಾಕ್ಲೇಟ್ ಅಥವಾ ಬ್ಲ್ಯಾಕ್ ಚಾಕ್ಲೇಟ್ನ ಮಾಡ್ಕೊಳ್ಬಹುದು. ಇದಾದಮೇಲೆ ಸ್ವಲ್ಪ ಕಡಲೆ ಬೀಜ, ಬ್ಲ್ಯಾಕ್ ಡ್ರೈ ಗ್ರೇಪ್ಸ್ ಹಾಗೆಯೇ ಕ್ರ್ಯಾನ್ಬೆರೀಸ್ನ ಹಾಕ್ಕೊಂಡು ಇದನ್ನು ಸಹ 2-3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು. ಸ್ವಲ್ಪ ಸೋಂಪು, ಏಲಕ್ಕಿ ಹಾಗೆಯೇ ಕಾಳುಮೆಣಸು ಇದಿಷ್ಟನ್ನು ಸಹ ಹುರ್ಕೊಂಡಿದ್ದೀನಿ. ಈ ಕ್ರ್ಯಾನ್ಬೆರಿನಲ್ಲಿ ಹೆಚ್ಚಿನ ವಿಟಮಿನ್ ಸಿ ಇರೋದ್ರಿಂದ ಇದು ಇಮ್ಯುನಿಟಿ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ಈ ಲಡ್ಡುವಿನಲ್ಲಿ ಇದನ್ನು ಬಳಸೋದು ಸಹ ತುಂಬಾ ಒಳ್ಳೆಯದು. ಇದಿಷ್ಟು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇದನ್ನು ತಣ್ಣಗೇನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಇದಿಷ್ಟು ಹುರ್ಕೊಳ್ಳೋವರಿಗೆ ಇಟ್ಕೊಂಡು ಆನಂತರ ಡೈರೆಕ್ಟಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದರ ಜೊತೆಗೆ ಕಲ್ಸಕ್ಕರೆನೂ ಸಹ ಹಾಕ್ಕೊಂಡು ಪೂರ್ತಿ ನುಣ್ಣಗಾಗೋವರೆಗೂ ರುಬ್ಕೊಳ್ತಾ ಹೋಗಬೇಕು. ಇದು ರುಬ್ಕೊಳ್ತಾ ಸ್ವಲ್ಪ ಲೈಟಾಗಿ ಅಂಟಂಟಿನ ರೀತಿ ಆಗುತ್ತೆ. ಆವಾಗ ನಿಮಗೆ ಉಂಡೆ ಕಟ್ಟಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ಕೊನೆಯಲ್ಲಿ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಇನ್ನೊಂದು ಸಾರಿ ರುಬ್ಕೊಂಡು ಉಂಡೆ ಕಟ್ಟಿಟ್ಕೊಂಡ್ರೆ ನಮಗೆ ಡ್ರೈ ಫ್ರೂಟ್ಸ್ನ ಲಡ್ಡು ರೆಡಿ ಆಗುತ್ತೆ. ನಾವು ರುಬ್ಬೋ ಟೈಮ್ನಲ್ಲೇ ತುಪ್ಪ ಹಾಕ್ಕೊಳ್ಬೇಕು. ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಅಂಟಿನ ರೀತಿ ಬಂದಿದಲ್ವ, ಇವಾಗ ಬಿಸಿನಲ್ಲೇ ಉಂಡೆ ಕಟ್ಟೋದ್ರಿಂದ ಉಂಡೆನೂ ಸಹ ಉಡಿಯೋದಿಲ್ಲ. ಕಲ್ಸಕ್ಕರೆ ಬೇಡ ಅಂತ ಹೇಳೋರು ಡೇಟ್ಸ್ನ ಇದ್ರ ಜೊತೆಗೆ ಹಾಕಿ ರುಬ್ಕೊಂಡು ಇದನ್ನು ಉಂಡೆ ಮಾಡಿಟ್ಕೊಳ್ಬೋದು ಅಥವಾ ಬೆಲ್ಲದ ಪುಡಿನೂ ಸಹ ಹಾಕ್ಕೊಂಡು ಮಾಡ್ಕೊಳ್ಬೋದು. ನಮ್ಗೆ ಯಾವುದು ಇಷ್ಟ ಆಗುತ್ತೋ ಹಾಗೆ ಮಾಡ್ಕೊಳ್ಬೋದು. ಈ ಪೌಡರ್ನ ಹಾಲಿನಲ್ಲಿ ಹಾಕ್ಕೊಂಡು ಸಹ ಕುಡಿಬಹುದು. ಹಾಲಿನಲ್ಲಿ ಕುಡಿಲಿಕ್ಕೆ ಇಷ್ಟ ಆಗಲ್ಲ ಅಂತ ಹೇಳೋರು ಈ ರೀತಿ ಡ್ರೈ ಫ್ರೂಟ್ಸ್ನ ಲಡ್ಡು ಮಾಡಿಕೊಂಡು ಡೈಲಿ 2 ಲಡ್ಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಮಿಸ್ ಮಾಡದೆ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ. ಏನೂ ಕೆಡೋದಿಲ್ಲ. ಆರಾಮಾಗಿ 1 ಮಂತ್ ಸಹ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಪ್ಪ ಸಹ ಜಾಸ್ತಿ ಹಾಕಿರೋದಿಲ್ಲ, ಹಾಗಾಗಿ ಏನೂ ಸ್ಮೆಲ್ ಸಹ ಬರೋದಿಲ್ಲ. ನೀಟಾಗಿ ನಾವು ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಒಂದ್ಸರಿ ಟ್ರೈ ಮಾಡಿ. ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.